ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಆರ್ಟಿಕಲ್ಸ್ಗಳ ಒಂದು ಎಕ್ಸರ್ಸೈಸ್ ಅನ್ನು ನೋಡ್ತಾ ಹೋಗೋಣ. ಆರ್ಟಿಕಲ್ಸ್ಗಳ ಅನೇಕ ರೂಲ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ಕಲಿತೇವೆ. ಫಸ್ಟ್ ಕ್ವೆಶ್ಚನ್ ನೋಡಿ, ಇಟ್ ಈಸ್ ಡ್ಯಾಶ್ ಬೆಸ್ಟ್ ಹೋಟೆಲ್ ಇನ್ ದ ಟೌನ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಈ ರೀತಿ ಆರ್ಟಿಕಲ್ಸ್ ಅನ್ನು ಫಿಲ್ ಮಾಡಬೇಕಾದ್ರೆ ನಾವು ಬ್ಲ್ಯಾಂಕ್ ಆದ್ಮೇಲೆ ಏನಿರುತ್ತಲ್ವ ವರ್ಡ್, ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಸ್ಟ್ ಅಂತಕ್ಕಂಥ ವರ್ಡ್ ಏನಿದೆನೋ ಇಂತಹ ವರ್ಡ್ಸ್ಗಳನ್ನು ಗಮನಿಸಬೇಕಾಗುತ್ತೆ. ಸೊ ಪ್ರತಿಯೊಂದು ಬ್ಲ್ಯಾಂಕ್ ಆದ್ಮೇಲೆ ಇರತಕ್ಕಂಥ ವರ್ಡ್ಸ್ಗಳನ್ನು ಗಮನಿಸ್ತಾ ಹೋಗಿ ಅಲ್ಲಿರ್ತಕ್ಕಂತಹ ವರ್ಡ್ ಯಾವ ರೂಲನ್ನು ಫಾಲೋ ಮಾಡಬೇಕು ಅಂತೇಳಿ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಕ್ವೆಶ್ಚನ್ಗೆ ಬೆಸ್ಟ್ ಅಂತಕ್ಕಂಥದ್ದು ಏನಿದೆನೋ ಈ ವರ್ಡ್ ಏನಾಗಿದೆ, ಸೂಪರ್ಲಿಟಿವ್ ಡಿಗ್ರಿಯಲ್ಲಿ ಇರ್ತಕ್ಕಂತಹ ವರ್ಡ್ ಆಗಿದೆ. ಹೇಗೆ ಅಂದರೆ ನೋಡಿ, ಗುಡ್ ಅಂತಕ್ಕಂಥದ್ದು ಪಾಸಿಟಿವ್ ಡಿಗ್ರಿ ವರ್ಡ್ ಆಗಿರುತ್ತೆ. ಅದೇ ರೀತಿ ಬೆಟರ್ ಅಂತಕ್ಕಂಥದ್ದು ನೋಡಿ ಕಂಪ್ಯಾರಿಟಿವ್ ಆಗಿರುತ್ತೆ. ಬೆಸ್ಟ್ ಅಂತಕ್ಕಂಥದ್ದು ಸೂಪರ್ಲಿಟಿವ್ ಆಗಿರುತ್ತೆ. ಸೊ ಈ ರೀತಿ ಸೂಪರ್ಲಿಟಿವ್ ವರ್ಡ್ ಬಂದಾಗ ನಾವು ಯಾವಾಗಲೂ ಕೂಡ ಆ ಸೂಪರ್ಲಿಟಿವ್ ಡಿಗ್ರಿಗಿಂತ ಮೊದಲು ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಇಟ್ ಈಸ್ ದ ಬೆಸ್ಟ್ ಹೋಟೆಲ್ ಇನ್ ದಿಸ್ ಟೌನ್ ಅಂಥೇಳಿ ಸೆಂಟೆನ್ಸನ್ನು ರೆಡಿ ಮಾಡಬಹುದು. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಇನ್ನು ಸೆಕೆಂಡ್ ಕ್ವೆಶ್ಚನ್ ನೋಡಿ, ಡ್ಯಾಶ್ ಮ್ಯಾನ್ ಇನ್ ರೆಡ್ ಡ್ರೆಸ್ ಈಸ್ ಮೈ ಅಂಕಲ್. ಎಸ್ ನೋಡಿ, ಯಾವುದೋ ಒಂದು ವ್ಯಕ್ತಿಯನ್ನು ತೋರಿಸ್ತಾ ಆ ರೆಡ್ ಡ್ರೆಸ್ ಹಾಕೊಂಡಿದ್ದಾನಲ್ವಾ, ಆ ವ್ಯಕ್ತಿ ನನ್ನ ಅಂಕಲ್ ಅಂತೇಳಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ಸೊ ಒಬ್ಬ ನಿರ್ದಿಷ್ಟ ಪಡಿಸಿರ್ತಕ್ಕಂತಹ ಅಥವಾ ಆಲ್ರೆಡಿ ಡೆಫಿನೆಟ್ ಇಬ್ಬರಿಗೂ ಕೂಡ ಕಾಣಿಸ್ತಾ ಇದ್ದಾನೆ, ವ್ಯಕ್ತಿ ಹೇಳ್ತಕ್ಕಂಥವನು ಕಾಣಿಸ್ತಾ ಇದ್ದಾನೆ ಮತ್ತು ಕೇಳಿಸ್ಕೊಳ್ತಾ ಇರ್ತಕ್ಕಂಥವನಿಗೂ ಕೂಡ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿ ಅವನಾಗಿದ್ದಾನೆ. ಒಬ್ಬ ವ್ಯಕ್ತಿಯ ಕಡೆ ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ, ಯಾರು ಆ ಒಂದು ವ್ಯಕ್ತಿ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಡೆಫಿನಿಟ್ ಆರ್ಟಿಕಲ್ ಅನ್ನು ಬಳಸಬೇಕಾಗುತ್ತೆ. ಯಾಕಂದರೆ ಇಬ್ಬರಿಗೂ ಕೂಡ ತಿಳಿದಿದೆ. ಸೊ ಡೆಫಿನಿಟ್ ಆರ್ಟಿಕಲ್ ಅನ್ನೇ ಇಲ್ಲೂ ಕೂಡ ಫಿಲ್ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್ ಆಲ್ಸೋ. ಥರ್ಡ್ ಕ್ವೆಶ್ಚನ್, ಆನೆಸ್ಟಿ ಈಸ್ ಡ್ಯಾಶ್ ಬೆಸ್ಟ್ ಪಾಲಿಸಿ. ವಿದ್ಯಾರ್ಥಿಗಳೇ, ಫಸ್ಟ್ ಕ್ವೆಶ್ಚನ್ಸ್ಗೆ ಆಲ್ರೆಡಿ ಆನ್ಸರ್ನ ಏನು ಹೇಳಿದ್ದೇನೋ ಅದೇ ಆನ್ಸರ್ ಇಲ್ಲೂ ಕೂಡ ಅಪ್ಲೈ ಆಗ್ತಾ ಇದೆ. ಸೊ ನೀವು ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೂರನೇ ಕ್ವೆಶ್ಚನ್ಗೆ ಯಾವುದು ಆನ್ಸರ್ ಅಂತೇಳಿ. ಲುಕ್ ಎಟ್ ದ ಫೋರ್ತ್ ಕ್ವೆಶ್ಚನ್, ಹಿ ಈಸ್ ಡ್ಯಾಶ್ MLA ಆಫ್ ದಿಸ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಕಾನ್ಸ್ಟಿಟ್ಯೂಷನ್ ಅಂದರೆ ದಿಸ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಯಾವ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಆಲ್ರೆಡಿ ಇಬ್ಬರು ಮಾತಾಡ್ತಕ್ಕಂತಹ ವ್ಯಕ್ತಿಗಳು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ, ದ ಅಂತಕ್ಕಂಥದ್ದನ್ನು. ಹಿ ಈಸ್ ದ MLA ಆಫ್ ದಿಸ್ ಕಾನ್ಸ್ಟಿಟ್ಯೂಯೆನ್ಸಿ. ಒಂದು ವೇಳೆ ನೋಡಿ ಇದೇ ಸೆಂಟೆನ್ಸನ್ನು ಹಿ ಈಸ್ ಡ್ಯಾಶ್ MLA ಇಷ್ಟೇ ಕೊಟ್ಟಿದ್ರೆ ವಿದ್ಯಾರ್ಥಿಗಳೇ, ಮುಂದೆ ಯಾವ ಒಂದು ಪಾಯಿಂಟ್ಸು ಕೂಡ ಇಲ್ಲ ಅಂದ್ಕೊಳ್ಳಿ, ಹಿ ಈಸ್ ಡ್ಯಾಶ್ MLA ಇಷ್ಟೇ ಇದ್ದರೆ ಆಗ ಬರ್ತಕ್ಕಂತಹ ಆರ್ಟಿಕಲ್ ಡಿಫ್ರೆಂಟ್ ಇರುತ್ತೆ. ಯಾಕೆಂದರೆ ಯಾವ ಕ್ಷೇತ್ರದ MLA ಅಂತ ಅಲ್ಲಿ ನಿರ್ದಿಷ್ಟ ಇರೋದಿಲ್ಲ. ಈಗ ಏನು ಮಾಡಬೇಕಾಗುತ್ತೆ, ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಎ ಅಥವಾ ಯಾನ್ಗಳಲ್ಲಿ ಒಂದನ್ನು ಯೂಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ MLAಯನ್ನು ನಾವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ, ಮೊದಲಿಗೆ ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಎ ಅಂತಕ್ಕಂಥದ್ದು ಸ್ವರಾಕ್ಷರವಾಗಿದೆ, ಅಂದರೆ ಇಂಗ್ಲೀಷಲ್ಲಿ ನಾವು ವವೆಲ್ ಸೌಂಡ್ ಅಂತ ಕರಿತೇವೆ. ಸೊ ಈ ರೀತಿ ವವೆಲ್ ಸೌಂಡನ್ನು ಯೂಸ್ ಮಾಡಿದಾಗ ಯಾವಾಗಲೂ ಕೂಡ ನಾವು ಇಂಡೆಫಿನಿಟ್ ಆರ್ಟಿಕಲ್ ಆ್ಯನನ್ನು ಯೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ ಅಂದರೆ ಇದಕ್ಕೆ ಆ್ಯನ್ ಬರುತ್ತೆ. ಹಿ ಈಸ್ ಆ್ಯನ್ MLA. ಸೊ ಯಾವ ರೀತಿಯ ಕ್ವೆಶನ್ ಬಂದಿದೆ ಅನ್ನೋದ್ರ ಮೇಲೆ ನೀವು ಆನ್ಸರನ್ನು ಡಿಸೈಡ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಫಿಫ್ತ್ ಕ್ವೆಶನ್, ನಯನಾ ವೆಂಟ್ ಟು ದ ಸ್ಕೂಲ್ ಟು ಮೀಟ್ ಡ್ಯಾಶ್ ಹೆಡ್ ಮಾಸ್ಟರ್. ವಿದ್ಯಾರ್ಥಿಗಳೇ ಗಮನಿಸಿ, ಹೆಡ್ ಮಾಸ್ಟರ್ ಬ್ಲ್ಯಾಂಕ್ ಆದಮೇಲೆ ಇರ್ತಕ್ಕಂತಹ ವರ್ಡ್ ಆಗಿದೆ. ನೋಡಿ, ಯಾವುದೇ ಒಂದು ಶಾಲೆ ಇದೆ ಅಂದ್ಕೊಂಡ್ರೆ ಆ ಶಾಲೆಯಲ್ಲಿ ಒಬ್ಬ ವ್ಯಕ್ತಿ ಹೆಡ್ ಮಾಸ್ಟರ್ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದೇ ಒಂದು ಸ್ಥಾನವನ್ನು ಪ್ರತಿನಿಧಿಸ್ತಕ್ಕಂತಹ ಪದ ಏನಾದರೂ ಕಂಡ್ರೆ ಆಗ ನಾವು ಡೆಫಿನಿಟ್ ಆರ್ಟಿಕಲನ್ನು ಬಳಸಬೇಕಾಗುತ್ತೆ. ಸೊ ಇಲ್ಲಿ ನಾವು ದ ಅನ್ನು ಬಳಸ್ತೇವೆ. ನೋಡಿ, ಹೆಡ್ ಮಾಸ್ಟರ್ ಜೊತೆ ಪ್ರಿನ್ಸಿಪಲ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಈ ರೀತಿಯ ಪದಗಳು ಬಂದಾಗ ಡೆಫಿನಿಟ್ ಆರ್ಟಿಕಲನ್ನು ನೀವು ಫಿಲ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ ಸಿ ಅನ್ನೋದು ಸರಿಯಾಗಿರುವ ಉತ್ತರ ಆಗುತ್ತೆ. ಯುನಿಕ್ ಪೋಸ್ಟ್ ಅಂತಲೂ ಕೂಡ ನಾವು ಕರಿತೇವೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಕ್ವೆಶನ್ ನಂಬರ್ 6 ನೋಡಿ, ಡ್ಯಾಶ್ ಹಿಸ್ಟೋರಿ ಈಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಅಂತ ಇದೆ. ದ ಹಿಸ್ಟೋರಿ ಅಂತೇಳಿ ನಾವು ಡೆಫಿನಿಟ್ ಆರ್ಟಿಕಲನ್ನು ಇಲ್ಲಿ ಫಿಲ್ ಮಾಡ್ತೇವೆ. ಯಾಕೆಂದರೆ ಯಾವ ಸಬ್ಜೆಕ್ಟ್ ಅಂತ ಇಲ್ಲಿ ಡೆಫಿನಿಟ್ ಆಗಿ ಹೇಳ್ತಾ ಇರೋ ಕಾರಣದಿಂದ. 7th ಒನ್, ದ ಹಿಸ್ಟರಿ ಆಫ್ ಡ್ಯಾಶ್ ಗುಪ್ತಾ ಎಂಪೈರ್. ವಿದ್ಯಾರ್ಥಿಗಳಿಗೆ ಗಮನಿಸಿ, ಯಾವುದೇ ಒಂದು ರಾಜ ಮನೆತನದ ಹೆಸರನ್ನು ಕೊಟ್ಟಾಗ
ನಾವು ಡೆಫಿನಿಟ್ ಆರ್ಟಿಕಲನ್ನೇ ಫಿಲ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ರಾಜಮನೆತನ ಕೊಟ್ಟಿರಲಿ, ಗುಪ್ತಾ ಇರಲಿ, ಮೌರ್ಯಾಸ್ ಇರಲಿ, ರಾಷ್ಟ್ರಕೂಟಾಸ್ ಇರಲಿ, ಕದಂಬ, ಈ ರೀತಿಯ ಒಂದು ಎಂಪೈರ್ಗಳ ನೇಮ್ಗಳು ಬಂದಾಗ, ಸಾಮ್ರಾಜ್ಯದ ಹೆಸರುಗಳು ಬಂದಾಗ ಡೆಫಿನಿಟ್ ಆರ್ಟಿಕಲನ್ನು ಫಿಲ್ ಮಾಡಬೇಕು. ಸೊ ಇಲ್ಲೂ ಕೂಡ ಆಪ್ಷನ್ ಸಿ ಅನ್ನೋದು ಸರಿಯಾಗಿರುವ ಉತ್ತರ. ಇನ್ನು ಕ್ವೆಶ್ಚನ್ ನಂಬರ್ 8 ನೋಡಿ, ಐ ಹ್ಯಾವ್ ಬೀನ್ ಟು ಡ್ಯಾಶ್ ಯುನೈಟೆಡ್ ಸ್ಟೇಟ್ಸ್ ಸೆವರಲ್ ಟೈಮ್ಸ್ ಅಂತ ಇದೆ. ವಿದ್ಯಾರ್ಥಿಗಳೇ, ಡ್ಯಾಶ್ ಆದಮೇಲೆ ಇರತಕ್ಕಂತಹ ವರ್ಡ್ಸ್ ಯುನೈಟೆಡ್ ಸ್ಟೇಟ್ಸ್ ಅಂತೇಳಿ. ಸೊ ಇದು ಒಂದು ರಾಷ್ಟ್ರವನ್ನು ಕುರಿತು ಹೇಳ್ತಕ್ಕಂತಹ ಪದ ಆಗಿದೆ, ಯುನೈಟೆಡ್ ಸ್ಟೇಟ್ಸ್ ಅಂತಕ್ಕಂಥದ್ದು. ಸೊ ಈ ರೀತಿ ಬಂದಾಗ ಆಗಲೂ ಕೂಡ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಬಳಸ್ತೇವೆ. ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್, ಈ ರೀತಿ ಪದಗಳು ನೆನಪಿಟ್ಕೊಂಡ್ಬಿಡಿ. ಇನ್ನು ನೆಕ್ಸ್ಟ್, ದೇ ಆರ್ ಪ್ಲಾನಿಂಗ್ ಟು ಬಿಲ್ಡ್ ಡ್ಯಾಶ್ ಯುರೋಪಿಯನ್ ಸ್ಟೈಲ್ ರೆಸಾರ್ಟ್ ಇನ್ ಬೆಂಗಳೂರು. ಎಸ್ ನೋಡಿ, ಇಲ್ಲಿ ಯುರೋಪಿಯನ್ ಅಂತಕ್ಕಂಥದ್ದು ಯಾವ ರೀತಿ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ, ಯು, ಇದೊಂದು ಕಾನ್ಸನೆಂಟ್ ಆಗಿದೆ, ಅಥವಾ ನಾವು ಕನ್ನಡದಲ್ಲಿ ಹೇಳೋದಾದ್ರೆ ವ್ಯಂಜನ ಅಂತ ಕರಿತೇವೆ. ಸೊ ವ್ಯಂಜನದಿಂದ ಆರಂಭ ಆಗ್ತಾ ಇದೆ, ಹಾಗಾಗಿ ನಾವು ಇಲ್ಲಿ ಎ ಯನ್ನು ಫಿಲ್ ಮಾಡ್ತೇವೆ. ಎ, ಯುರೋಪಿಯನ್ ಸ್ಟೈಲ್ ರೆಸಾರ್ಟ್ ಇನ್ ಬೆಂಗಳೂರು. ನೀವು ಇ ಅನ್ನು ನೋಡಿಬಿಟ್ಟು ಕನ್ಫ್ಯೂಸ್ ಮಾಡಿಕೊಂಡು ಆ್ಯನ್ ಅನ್ನು ಫಿಲ್ ಮಾಡಕ್ಕೆ ಹೋಗ್ಬಿಡಿ. ಪ್ರೊನೌನ್ಸಿಯೇಷನ್ ಅಥವಾ ಸೌಂಡ್ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ವೆಶ್ಚನ್ ನಂಬರ್ 10 ನೋಡಿ, ಓಝೋನ್ ಲೇಯರ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಹಾರ್ಮ್ಫುಲ್ ರೇಡಿಯೇಷನ್ ಅಂತ. ಓಝೋನ್ ಅಂತಕ್ಕಂತಹ ಪದರು ನಮ್ಮ ಒಂದು ಅರ್ಥನ ರಕ್ಷಣೆ ಮಾಡುತ್ತೆ, ನಿಮಗೆಲ್ಲ ಗೊತ್ತಿದೆ, ರೇಡಿಯೇಷನ್ನಿಂದ. ಸೊ ನೋಡಿ, ಓಝೋನ್ ಅಂತಕ್ಕಂಥದ್ದು ಏನಿದೆನೋ ಅದು ಒಂದೇ ಅಂಶವನ್ನು ಕುರಿತು ಅಥವಾ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ವಸ್ತುವನ್ನು ಕುರಿತು ಹೇಳ್ತಕ್ಕಂತಹ ಪದ ಆಗಿದೆ. ಸೊ ಓಝೋನ್ ಅನ್ನೋದು ಒಂದೇ ಒಂದಿದೆ. ಸೊ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಬಳಸ್ತೇವೆ. ಒಂದೇ ಒಂದಿದ್ರೆ ನಾವು ಯಾವುದೇ ವಿಷಯವನ್ನು ಕುರಿತು ಮಾತಾಡಬೇಕಾದ್ರೆ ನಾವು ಡೆಫಿನಿಟ್ ಆರ್ಟಿಕಲನ್ನೇ ಬಳಸ್ತೇವೆ. 11th ಒನ್, ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ಡ್ ದ ನೇಷನ್ ಎಸ್ಟರ್ಡೇ. ಎಸ್, ಆಲ್ರೆಡಿ ಹೇಳಿದೆ ನಾನು ನಿಮಗಿದ್ನ. ಯಾವುದಾದ್ರೂ ಯೂನಿಕ್ ಪೋಸ್ಟ್ ಇದ್ದರೆ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಬಳಸಬೇಕು ಅಂತೇಳಿ. ಸೊ ಇಲ್ಲಿ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಬಳಸ್ತಾ ಇದ್ದೇವೆ. ರಿಮೆಂಬರ್, ಯೂನಿಕ್ ಪೋಸ್ಟ್. ಕ್ವೆಶ್ಚನ್ ನಂಬರ್ 12, ಡ್ಯಾಶ್ ಮ್ಯಾನ್ ಇನ್ ಬ್ಲ್ಯಾಕ್ ಶರ್ಟ್ ಈಸ್ ಮೈ ಫ್ರೆಂಡ್. ನೋಡಿ, ಆ ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ದಾನಲ್ವಾ, ಅವನೇ ನನ್ನ ಫ್ರೆಂಡ್ ಅಂತ. ಯಾವುದೋ ಒಬ್ಬ ವ್ಯಕ್ತಿಯನ್ನು ಕುರಿತು ಹೇಳ್ತಕ್ಕಂತಹ ಪದ. ಸೊ ಇಬ್ಬರು ವ್ಯಕ್ತಿಗಳು ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಬ್ಬ ವ್ಯಕ್ತಿ, ಇವನು ಬ್ಲ್ಯಾಕ್ ಶರ್ಟ್ ಹಾಕಿರೋ ವ್ಯಕ್ತಿ ಅಂತ ಅಂದ್ಕೊಳ್ಳಿ. ಸೊ ಇವನನ್ನು ತೋರಿಸ್ತಾ ಹೇಳ್ತಾ ಇದ್ದಾನೆ. ಸೊ ಇಬ್ಬರಿಗೂ ಕೂಡ ಅವನು ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ಇವನನ್ನೇ ಕುರಿತು ಇಬ್ಬರು ಕೂಡ ಈಗ ವಿಚಾರ ಮಾಡ್ತಾರೆ. ಸೊ ಒಬ್ಬ ವ್ಯಕ್ತಿಯ ಕಡೆ ಇಬ್ಬರು ಕಾನ್ಸಂಟ್ರೇಷನ್ ಮಾಡಿಕೊಂಡು ಒಬ್ಬ ವ್ಯಕ್ತಿ ತೋರಿಸ್ತಾ ಹೇಳ್ತಾ ಇರಬೇಕಾದ್ರೆ ನಾವು ಡೆಫಿನಿಟ್ ಆರ್ಟಿಕಲನ್ನೇ ಬಳಸಬೇಕು ಆ ಸಂದರ್ಭದಲ್ಲಿ. ಸೊ ಇಲ್ಲಿ ದ ಅಂತಕ್ಕಂಥದ್ದು ಸರಿಯಾಗಿರುವ ಆನ್ಸರ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 13 ನೋಡಿ, ರಘು ಈಸ್ ಡ್ಯಾಶ್ ಟಾಲೆಸ್ಟ್ ಬಾಯ್ ಇನ್ ಅವರ್ ಕ್ಲಾಸ್ ಅಂತ ಇದೆ. ವಿದ್ಯಾರ್ಥಿಗಳು ಗಮನಿಸಿ, ಟಾಲೆಸ್ಟ್ ಅಂತಕ್ಕಂತಹ ಪದ ಏನಿದೆನೋ ಇದೇನಾಗಿದೆ, ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೇನೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಇದೊಂದು ಸೂಪರ್ಲೇಟಿವ್ ಅಲ್ಲಿ ಇರ್ತಕ್ಕಂತಹ ಅಡ್ಜೆಕ್ಟಿವ್ ಆಗಿದೆ. ಸೊ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅಂದ ತಕ್ಷಣನೇ ನಾವು ಯಾವ ಅಡ್ಜೆಕ್ಟನ್ನು ಬಳಸ್ತೇವೆ, ಆನ್ಸರನ್ನು ಕ್ವೆಶ್ಚನ್ ನಂಬರ್ 13 ಅಂತೇಳಿ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಷ್ಟು ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡ್ಕೊಂಡಿದ್ದೀರೋ ನೋಡೋಣ. ಕ್ವೆಶ್ಚನ್ ನಂಬರ್ 14, ಡ್ಯಾಶ್ ಮೂನ್ ಈಸ್ ಅ ಸ್ಯಾಟಲೈಟ್ ಆಫ್ ದ ಅರ್ತ್. ನೋಡಿ, ಮೂನ್ ಅಂತಕ್ಕಂಥದ್ದು ಒಂದೇ ಒಂದು ಇದೆ ನಮ್ಮ ಒಂದು ಅರ್ತ್ಗೆ. ಸೊ ಈ ರೀತಿ ಯೂನಿಕ್ ಆಗಿರ್ತಕ್ಕಂತಹ ಥಿಂಗ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅಂದರೆ ಆಗಲೂ ಕೂಡ ನಾವು ಡೆಫಿನಿಟ್ ಆರ್ಟಿಕಲನ್ನೇ ಬಳಸ್ತೇವೆ. ಸೊ ಇಲ್ಲೂ ಕೂಡ ದ ಅನ್ನೋದೇ ಸರಿಯಾಗಿರುವ ಉತ್ತರ ಆಗಿದೆ. ಸೊ ಸನ್ ಇರ್ಬೋದು, ಮೂನ್ ಇರ್ಬೋದು, ಈ ರೀತಿಯ ಪದಗಳು ಬಂದಾಗ ನೆನಪಿಟ್ಕೊಂಡ್ಬಿಡಿ, ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ನೀವು ಯೂಸ್ ಮಾಡಿ. ಕ್ವೆಶ್ಚನ್ ನಂಬರ್ 15, ಹಿ ಲಿವ್ಸ್ ಇನ್ ಡ್ಯಾಶ್ ಸೌತ್ ಬ್ಲಾಕ್ ಆಫ್ ದ ಅಪಾರ್ಟ್ಮೆಂಟ್ ಅಂತ ಇದೆ. ಸೊ ದಿಕ್ಕುಗಳ ಹೆಸರು ಬಂದಾಗ ನೀವು ಡೆಫಿನಿಟ್ ಆರ್ಟಿಕಲನ್ನೇ ಬಳಸಬೇಕಾಗುತ್ತೆ. ಯಾವುದೇ ದಿಕ್ಕಿರಲಿ, ನಾರ್ತ್ ಇರಲಿ, ಸೌತ್ ಇರಲಿ, ವೆಸ್ಟ್ ಇರಲಿ, ಈಸ್ಟ್ ಇರಲಿ, ಈ ಪದಗಳು ಬಂದಾಗ ನೀವು ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಬಳಸಬೇಕು. ನೆನಪಿಟ್ಕೊಂಡ್ಬಿಡಿ, ಡೈರೆಕ್ಷನ್, ದಿಕ್ಕುಗಳು ಅಂಥೇಳಿ ದಿಕ್ಕು ಬಂದಾಗ ಡೆಫಿನಿಟ್ ಆರ್ಟಿಕಲ್. ಕ್ವೆಶ್ಚನ್ ನಂಬರ್ 16, ಕ್ಯಾನ್ ಯು ಕ್ಲೋಸ್ ಡ್ಯಾಶ್ ವಿಂಡೋ. ಎಸ್ ನೋಡಿ, ಇಬ್ಬರು ವ್ಯಕ್ತಿಗಳು ಕೂತ್ಕೊಂಡಿದ್ದಾರೆ. ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಮೇ ಬಿ ಈ ವ್ಯಕ್ತಿ ವಿಂಡೋಗೆ ನಿಯರ್ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಸೊ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ಕ್ಯಾನ್ ಯು ಕ್ಲೋಸ್ ಡ್ಯಾಶ್ ವಿಂಡೋ, ಪ್ಲೀಸ್ ವಿಂಡೋವನ್ನು ಕ್ಲೋಸ್ ಮಾಡ್ತೀಯ ಅಂತ. ಸೊ ಯಾವ ವಿಂಡೋ ಅಂಥೇಳಿ ಕೇಳ್ತಕ್ಕಂತಹ ವ್ಯಕ್ತಿಗೂ ಕೂಡ ತಿಳಿದಿರುತ್ತೆ. ಸೊ ಇಬ್ಬರಿಗೂ ಕೂಡ ಆ ವಿಂಡೋ ಯಾವುದು ಅಂತ ತಿಳಿದಿದೆ. ಸೊ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನ ಇಂಥ ಸಂದರ್ಭದಲ್ಲಿ ಯೂಸ್ ಮಾಡ್ತೇವೆ. ಕ್ವೆಶ್ಚನ್ ನಂಬರ್ 17, ಐ ರೀಡ್ ಡ್ಯಾಶ್ ಟೈಮ್ಸ್ ಆಫ್ ಇಂಡಿಯಾ ಎವ್ರಿ ಡೇ. ವಿದ್ಯಾರ್ಥಿಗಳೇ ನೋಡಿ,
ಈ ಡ್ಯಾಶ್ ಆದಮೇಲೆ ಇರತಕ್ಕಂತಹ ಪದ ಟೈಮ್ಸ್ ಆಫ್ ಇಂಡಿಯಾ ಏನಿದೆನೋ ಇದೊಂದು ನ್ಯೂಸ್ ಪೇಪರ್ನ ನೇಮ್ ಆಗಿದೆ. ಸೊ ಯಾವುದೇ ಒಂದು ನ್ಯೂಸ್ ಪೇಪರನ್ನು ಕೊಟ್ಟಿದ್ದಾರೆ ಅಂದರೆ ನೀವೇನು ಮಾಡಬೇಕು, ಡೆಫಿನಿಟ್ ಆರ್ಟಿಕಲನ್ನೇ ಯೂಸ್ ಮಾಡಬೇಕು. ರಿಮೆಂಬರ್ ದಿಸ್. ಸೊ ಇಲ್ಲೂ ಕೂಡ ದ ಆಗುತ್ತೆ. ಐ ರೀಡ್ ದ ಟೈಮ್ಸ್ ಆಫ್ ಇಂಡಿಯಾ ಎವ್ರಿ ಡೇ ಅಂತೇಳಿ. ಕ್ವೆಶ್ಚನ್ ನಂಬರ್ 18. ಡ್ಯಾಶ್ ಪೋರ್ಚುಗೀಸ್ ಕೇಮ್ ಟು ಇಂಡಿಯಾ ಬಿಫೋರ್ ಇಂಗ್ಲಿಷ್. ನೋಡಿ, ಈ ಪೋರ್ಚುಗೀಸ್ ಮತ್ತು ಇಂಗ್ಲಿಷ್ ಅಂದರೆ ಒಂದು ದೇಶದ ಪ್ರಜೆಗಳನ್ನು ಕುರಿತು ಅಥವಾ ಸಿಟಿಜನ್ಸನ್ನು ಕುರಿತು ಹೇಳ್ತಕ್ಕಂತಹ ಪದಗಳು ಆಗಿದ್ದಾವೆ. ಸೊ ಈ ರೀತಿಯ ಪದಗಳು ಬಂದಾಗ ನಾವು ಡೆಫಿನಿಟ್ ಆರ್ಟಿಕಲನ್ನೇ ಯೂಸ್ ಮಾಡಬೇಕು. ದ ಪೋರ್ಚುಗೀಸ್ ಅಂತ ಸ್ಟಾರ್ಟಿಂಗಲ್ಲಿ ಬರುತ್ತೆ ಮತ್ತು ನೆಕ್ಸ್ಟ್ ದ ಇಂಗ್ಲಿಷ್ ಅಂತ ಬರುತ್ತೆ. ಇಂಡಿಯನ್ಸ್ ಅಂತ ಬಂದಾಗಲೂ ಕೂಡ ಅಷ್ಟೇ ದ ಇಂಡಿಯನ್ಸ್ ಅಂತಲೂ ಕೂಡ ಬರುತ್ತೆ. ಕ್ವೆಶ್ಚನ್ ನಂಬರ್ 19. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಕ್ವೆಶ್ಚನ್ ನಂಬರ್ 19. ವಿ ಫೌಂಡ್ ಡ್ಯಾಶ್ ಬ್ಯಾಗ್ ಎಸ್ಟರ್ಡೇ ದೇರ್ ವಾಸ್ ಎ ಗೋಲ್ಡನ್ ಚೈನ್ ಇನ್ ಡ್ಯಾಶ್ ಬ್ಯಾಗ್ ಅಂತ ಇದೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ನಮಗೆ ನಿನ್ನೆ ಒಂದು ಬ್ಯಾಗ್ ಸಿಕ್ತು ಅಂತೇಳಿ. ನೋಡಿ, ಯಾವುದೋ ಒಂದು ಬ್ಯಾಗ್ ಸಿಕ್ಕಿದೆ ಅವರೆಲ್ಲಿಗೋ ಹೋಗಬೇಕಾದ್ರೆ. ಸೊ ಆ ಬ್ಯಾಗನ್ನು ಕುರಿತು ಇಬ್ಬರು ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅವನು ಹೇಳ್ತಾ ಇರತಕ್ಕಂಥದ್ದು ಮೊದಲಿಗೆ ಒಂದನೇ ಸಾರಿ ಬ್ಯಾಗ್ ಬಗ್ಗೆ. ಆ ಬ್ಯಾಗ್ ಬಗ್ಗೆ ಯಾರಿಗೂ ಕೂಡ ನಮಗೆ ಸ್ಟಾರ್ಟಿಂಗಲ್ಲಿ ತಿಳಿದಿರೋದಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನೋಡಿ, ಇಲ್ಲಿ ಬ್ಯಾಗ್ ಅಂತ ಬಂದಿದೆ. ಎರಡನೇ ಸಾರಿ ನಮಗೆ ಆ ಒಂದು ಪದವನ್ನು ಬಳಸಿದಾಗ ಏನು ನಿನ್ನೆ ಅವನಿಗೆ ಸಿಕ್ಕಿತ್ತಲ್ವ, ಆ ಒಂದು ಬ್ಯಾಗ್ ಕುರಿತೇ ಅವರು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಫಸ್ಟ್ಗೆ ನಮಗೆ ಅದು ಯಾವ ಬ್ಯಾಗ್ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಅಲ್ಲಿ ಇಂಡೆಫಿನಿಟ್ ಆರ್ಟಿಕಲಲ್ಲಿ ಎ ಅಥವಾ ಯಾನ್ಗಳಲ್ಲಿ ಒಂದನ್ನು ಫಿಲ್ ಮಾಡಬೇಕು. ಇಲ್ಲಿ ಯಾನ್ ಫಿಲ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಬ ಅಂತಕ್ಕಂಥದ್ದು ಕಾನ್ಸನೆಂಟ್ ಸೌಂಡ್ ಆಗಿದೆ. ಸೊ ಎಯನ್ನು ಫಿಲ್ ಮಾಡ್ತೇವೆ. ಇನ್ನು ಸೆಕೆಂಡಲ್ಲಿ ಆ ಬ್ಯಾಗ್ ಯಾವುದು ಅಂತ ಆಲ್ರೆಡಿ ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಫಿಲ್ ಮಾಡ್ತೇವೆ. ನೋಡಿ, ಈ ರೀತಿ ಎರಡೆರಡು ಬ್ಲ್ಯಾಂಕ್ ಕೊಟ್ಟಾಗ ಸ್ಟಾರ್ಟಿಂಗಲ್ಲಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಅದೇ ವಸ್ತುವನ್ನು ಕುರಿತು ಮತ್ತೊಂದು ಸಾರಿ ಏನಾದರೂ ಅದೇ ಸೆಂಟೆನ್ಸಲ್ಲಿ ರಿಪೀಟ್ ಬಂದರೆ ಆಗ ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಸೊ ರಿಪೀಟ್ ಅಂತಕ್ಕಂಥ ಒಂದು ಪದವನ್ನು ನೆನ್ಪಿಟ್ಕೊಳ್ಳಿ. ರಿಪೀಟ್ ಬಂದಾಗ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಬಳಸಬೇಕು. ಇಲ್ಲಿ ಬ್ಯಾಗ್ ಅನ್ನೋದು ರಿಪೀಟ್ ಬಂದಿದೆ. ಸೊ ಆನ್ಸರ್ ಎ ಮತ್ತು ದ ಇರತಕ್ಕಂಥದ್ದು ಎಲ್ಲಿ ಅಂತ ಹುಡುಕಿ. ಸಾರಿ, ಇಲ್ಲಿ ಆಪ್ಷನಲ್ಲಿ ಎ ಮತ್ತು ದ ಕಾಣಿಸ್ತಾ ಇಲ್ಲ, ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಒಂದು ಆಪ್ಷನಲ್ಲಿ ಎ ಅಥವಾ ದ ಇರಲೇಬೇಕು ಎಕ್ಸಾಮಲ್ಲಿ. ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಸೊ ಇಲ್ಲಿ ಡಿಗೆ ನಾವು ಎ ದ ಅಂತ ಅಂದ್ಕೊಂಡ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 20. ರಮೇಶ್ ಈಸ್ ಡ್ಯಾಶ್ ಎಂಜಿನಿಯರ್. ವಿದ್ಯಾರ್ಥಿಗಳಿಗೆ ಗಮನಿಸಿ, ಎಂಜಿನಿಯರ್ ಅಂತ ನಾವು ಬಳಸಬೇಕಾದ್ರೆ ಇಲ್ಲಿ ಇಂಜಿನಿಯರ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ವೊವೆಲ್ ಸೌಂಡ್ ಆಗಿದೆ, ಅಂದರೆ ಸ್ವರದಿಂದ ಒಂದು ಸೌಂಡ್ ಆರಂಭ ಆಗ್ತಾ ಇದೆ. ಸ್ವರ ಅಂದ ತಕ್ಷಣವೇ ಆ್ಯನನ್ನು ಫಿಲ್ ಮಾಡಬೇಕು. ಸೊ ಆ್ಯನ್ ಎಲ್ಲಿದೆ ನೋಡಿ, ಆಪ್ಷನ್ ಬಿ ಎಲ್ಲಿದೆ, ದಟ್ ಈಸ್ ದ ಆನ್ಸರ್. ಕ್ವೆಶ್ಚನ್ ನಂಬರ್ 21. ಐ ಈಟ್ ಡ್ಯಾಶ್ ಆ್ಯಪಲ್ ಎಸ್ಟರ್ಡೇ ಅಂತ ಇದೆ. ಸಾರಿ, ಎವ್ರಿ ಡೇ ಅಂತ ಇದೆ. ಪ್ರತಿನಿತ್ಯ ನಾನು ಆ್ಯಪಲನ್ನು ತಿಂತೇನೆ ಅಂತಕ್ಕಂತಹ ಸೆಂಟೆನ್ಸ್ ಇದಾಗಿದೆ. ಆ್ಯಪಲ್ ನೋಡಿ, ಆಪಲ್ ಅ ಅಂತಕ್ಕಂಥದ್ದು ವೊವೆಲ್ ಸೌಂಡ್ ಆಗಿದೆ, ಅಂದರೆ ಸ್ವರಾಕ್ಷರ ಆಗಿದೆ. ಸೊ ಸ್ವರ ಬಂದಾಗ ನಿಮಗೆಲ್ಲ ಗೊತ್ತಿದೆ, ಆ್ಯನನ್ನು ಫಿಲ್ ಮಾಡ್ತೇವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ವೆಶ್ಚನ್ ನಂಬರ್ 22. ಡ್ಯಾಶ್ ಆ್ಯಪಲ್ ಯು ಗಿವ್ ಮಿ ಎಸ್ಟರ್ಡೇ ವಾಸ್ ವೆರಿ ಸ್ವೀಟ್. ನೋಡಿ, ಡ್ಯಾಶ್ ಆ್ಯಪಲ್, ನಿನ್ನೆ ನೀನು ನನಗೇನು ಆ್ಯಪಲ್ ಕೊಟ್ಟಿದ್ದಲ್ವಾ, ಆ ಆ್ಯಪಲ್ ತುಂಬಾ ಸ್ವೀಟ್ ಆಗಿತ್ತು ಅಂತ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ. ಅಂದರೆ ಆಲ್ರೆಡಿ ಆ ಆ್ಯಪಲ್ ಬಗ್ಗೆ ಇಬ್ಬರಿಗೂ ಕೂಡ ತಿಳಿದಿದೆ. ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂತಹ ಅಥವಾ ಇಬ್ಬರಿಗೂ ಕೂಡ ಡೆಫಿನೇಟ್ ಇರ್ತಕ್ಕಂತಹ ಆ್ಯಪಲ್ ಬಗ್ಗೆ ಅವರಿಬ್ಬರು ಮಾತಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಇಬ್ಬರಿಗೂ ಆ ಒಂದು ಆ್ಯಪಲ್ ತಿಳಿದಿರೋದ್ರಿಂದ ಡೆಫಿನೇಟ್ ಆರ್ಟಿಕಲನ್ನೇ ಇಲ್ಲಿ ಬಳಸಬೇಕು. ದ ಈಸ್ ದ ರೈಟ್ ಆನ್ಸರ್ ಹಿಯರ್. ಕ್ವೆಶ್ಚನ್ ನಂಬರ್ 23. ಮೈ ಫಾದರ್ ಈಸ್ ಗೋಯಿಂಗ್ ಟು ಮೀಟ್ ಡ್ಯಾಶ್ ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ವೀಕ್. ಎಸ್ ನೋಡಿ, ಚೀಫ್ ಮಿನಿಸ್ಟರ್ ಅಂತಕ್ಕಂಥದ್ದು ಯಾವುದೋ ಒಂದು ರಾಜ್ಯ ಇದೆ ಅಂತ ಅಂದ್ಕೊಂಡ್ರೆ ಆ ರಾಜ್ಯಕ್ಕೆ ಒಬ್ಬರೇ ಒಬ್ಬರು ಚೀಫ್ ಮಿನಿಸ್ಟರ್ ಇರ್ತಾರೆ. ನಾನು ಆಲ್ರೆಡಿ ಹೇಳಿದ್ದೇನೆ, ಯೂನಿಕ್ ಪೋಸ್ಟ್ ಇದ್ದರೆ ಆಗ ನಾವು ಡೆಫಿನಿಟ್ ಆರ್ಟಿಕಲನ್ನೇ ಯೂಸ್ ಮಾಡಬೇಕು ಅಂತ. ಸೊ ಇಲ್ಲಿ ದ ಅಂತಕ್ಕಂಥದ್ದು ಸರಿಯಾಗಿರುವ ಆರ್ಟಿಕಲ್ ಆಗುತ್ತೆ. ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಹೆಡ್ ಮಾಸ್ಟರ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಇಂಥ ಪದಗಳು ಬಂದಾಗ ದ ಅನ್ನು ಯೂಸ್ ಮಾಡಿ ವಿದ್ಯಾರ್ಥಿಗಳೇ. ಕ್ವೆಶ್ಚನ್ ನಂಬರ್ 24. ರವಿ ಗೋಸ್ ಟು ಡ್ಯಾಶ್ ಬೆಡ್ ಆಫ್ಟರ್ ಟೇಕಿಂಗ್ ಶವರ್ ಅಂತ ಇದೆ. ನೋಡಿ, ರವಿ ಗೋಸ್ ಟು ಬೆಡ್ ಆಫ್ಟರ್ ಟೇಕಿಂಗ್ ಶವರ್. ನಾವು ಪ್ರತಿನಿತ್ಯ ಏನು ಮಲಗಲಿಕ್ಕೆ ಅಂತಲೇ ಬೆಡ್ಗೆ ಹೋಗೋದು. ಸೊ ಅದರ ಕೆಲಸನೇ ಬೆಡ್ ಇರ್ತಕ್ಕಂಥದ್ದೇ ನಿದ್ದೆ ಮಾಡಲಿಕ್ಕೆ ಅಂತ ಅಲ್ವಾ. ಸೊ ಅದೇ ಕೆಲಸಕ್ಕೆ ಇವನು ಹೋಗ್ತಾ ಇದ್ದಾನೆ. ಈ ರೀತಿ ಬಂದಾಗ ಯಾವುದೇ ಒಂದು ಆರ್ಟಿಕಲನ್ನು ನಾವು ಫಿಲ್ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಸೊ ಆಪ್ಷನ್ ಡಿ, ನೋ ಆರ್ಟಿಕಲ್ ಇಸ್ ದ ಆನ್ಸರ್. ಅದೇ 25th ಕ್ವೆಶ್ಚನ್ ನೋಡಿ, ರವಿ ವೆಂಟ್ ಟು ಡ್ಯಾಶ್ ಬೆಡ್ ಆ್ಯಂಡ್ ಬ್ರಾಟ್ ಹಿಸ್ ವ್ಯಾಲೆಟ್ ಅಂತ ಇದೆ. ಇಲ್ಲಿ ಅವನು ಬೆಡ್ಗೆ ಹೋಗ್ತಕ್ಕಂಥದ್ದು
ನಿದ್ದೆ ಮಾಡಲಿಕ್ಕೆ ಅಲ್ಲ, ಅದರ ಬದಲಾಗಿ ವ್ಯಾಲೆಟನ್ನು ತರಲಿಕ್ಕೆ ಹೋಗ್ತಾ ಇದ್ದಾನೆ. ಸೊ ನಾವು ಇಂತಹ ಸಂದರ್ಭದಲ್ಲಿ ಆರ್ಟಿಕಲನ್ನು ಯೂಸ್ ಮಾಡಬೇಕು. ದ ಅಂತಕ್ಕಂತಹ ಆರ್ಟಿಕಲ್ ಇಲ್ಲಿ ಸೂಟೇಬಲ್ ಆಗುತ್ತೆ. ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಇಲ್ಲಿ ಅವನು ಹೋಗ್ತಕ್ಕಂಥದ್ದು ನಿದ್ದೆ ಮಾಡಲಿಕ್ಕೆ ಅಲ್ಲ, ಅಂದರೆ ಅದರ ಕೆಲಸ ಇರೋದು ನಿದ್ದೆ ಮಾಡಲಿಕ್ಕೆ ಬೆಡ್ ಅನ್ನೋದು, ಬಟ್ ಇವನು ಅದಕ್ಕಾಗಿ ಹೋಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ದ ಬಳಸ್ತಾ ಇದ್ದೇವೆ. ಬಟ್ ರೆಗ್ಯುಲರ್ ಆಗಿ ಬೆಡ್ಗೆ ಹೋಗ್ತಕ್ಕಂಥದ್ದು ನಿದ್ದೆ ಮಾಡಲಿಕ್ಕೆ, ಇದೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಅದೇ ಕೆಲಸಕ್ಕೆ ಹೋದರೆ ನಾವು ಆರ್ಟಿಕಲನ್ನು ಬಳಸ್ತಕ್ಕಂತಹ ಅವಶ್ಯಕತೆ ಇಲ್ಲ. ಕ್ವೆಶ್ಚನ್ ನಂಬರ್ 26. ಮೋಹನ್ ಈಸ್ ಡ್ಯಾಶ್ ಶೇಕ್ಸ್ಪಿಯರ್ ಆಫ್ ಮೈ ವಿಲೇಜ್ ಅಂತ ಇದೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿಯ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇದ್ರೆ ನಾವು ಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡ್ಕೊಳ್ತೇವೆ. ಮೋಹನ್ ಈಸ್ ದ ಶೇಕ್ಸ್ಪಿಯರ್ ಆಫ್ ಮೈ ವಿಲೇಜ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 27. ರಿಚ್ ಥಿಂಗ್ಸ್ ದೆಮ್ಸೆಲ್ವ್ಸ್ ಸುಪೀರಿಯರ್ ಟು ಡ್ಯಾಶ್ ಪುವರ್ ಅಂತ ಇದೆ. ನೋಡಿ, ಇಲ್ಲಿ ರಿಚ್ ಅಂದರೆ ಯಾವುದೇ ಒಬ್ಬ ಶ್ರೀಮಂತ ಅಲ್ಲ, ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ರಿಚ್ಗಳನ್ನು ಕುರಿತು ಬಳಸಿರೋ ಪದ. ಅದೇ ರೀತಿ ಪುವರ್ ಅಂದರೂ ಅಷ್ಟೇ, ಜಗತ್ತಲ್ಲಿರ್ತಕ್ಕಂತಹ ಎಲ್ಲ ಪುವರನ್ನು ಈ ಪದ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಈ ಒಂದು ಪದ ಎಲ್ಲ ಜನಗಳನ್ನು ಇಂಡಿಕೇಟ್ ಮಾಡ್ತಾ ಇದ್ರೆ ನಾವು ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕಾಗುತ್ತೆ. ದ ಅನ್ನೋದು ಇಲ್ಲಿ ಸರಿಯಾಗಿರುವ ಉತ್ತರ. ಕ್ವೆಶ್ಚನ್ ನಂಬರ್ 28. ಐ ಫೌಂಡ್ ಡ್ಯಾಶ್ ₹1 ನೋಟ್ ಆನ್ ದ ರೋಡ್ ಅಂತ ಇದೆ. ಐ ಫೌಂಡ್ ಎ. ನೋಡಿ, 1 ಅಂತಕ್ಕಂಥದ್ದು ಓ ಇದೆ ಅಂತ ನೀವು ಓವೆಲ್ ಅನ್ಕೋಬೇಡಿ. ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ ಇದನ್ನು. ಇದು ಕಾನ್ಸನೆಂಟ್ ಆಗಿದೆ. ಕ್ವೆಶ್ಚನ್ ನಂಬರ್ 29. ಹಿ ರಿಟರ್ನ್ ಹೋಮ್ ಆಫ್ಟರ್ ಡ್ಯಾಶ್ ಅವರ್. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಅವರ್ ಇದನ್ನು ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡಬಾರ್ದು. ಅನೇಕರು ಇದೇ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ಅದರ ಬದಲಾಗಿ ಅವರ್ ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡಬೇಕಾಗುತ್ತೆ. ಇದು ನೋಡಿ, ಅಂತಕ್ಕಂಥದ್ದು ಸ್ವರಾಕ್ಷರ ಆಗಿದೆ. ಸೊ ಸ್ವರ ಬಂದಾಗ ನಮಗೆಲ್ಲ ಗೊತ್ತಿದೆ ಆ್ಯನನ್ನು ಫಿಲ್ ಮಾಡಬೇಕು ಅಂತ. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಕ್ವೆಶ್ಚನ್ ನಂಬರ್ 30 ನೋಡಿ, ಶಾಲಿನಿ ಈಸ್ ಡ್ಯಾಶ್ ಆನೆಸ್ಟ್ ಗರ್ಲ್ ಅಂತ ಇದೆ. ಇಲ್ಲೂ ಅಷ್ಟೇ ಹಾನೆಸ್ಟ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆ. ಅದರ ಬದಲಾಗಿ ನಾವು ಏನಂತ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂದರೆ ಆನೆಸ್ಟ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಸೊ ಇಲ್ಲಿ ಅಂತಕ್ಕಂಥದ್ದು ಸ್ವರ ಆಗಿರುವ ಕಾರಣದಿಂದ ಯಾವ ಆರ್ಟಿಕಲನ್ನು ಫಿಲ್ ಮಾಡ್ತೇವೆ. ಆನ್ಸರನ್ನು ನೀವೇನೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. 30 ಅಂತ ಹೇಳ್ಬಿಟ್ಟು ನಿಮ್ಮ ಆನ್ಸರನ್ನು ಕಮೆಂಟ್ ಮಾಡಿ. ಸುಮಾರು 3 ಎಕ್ಸಸೈಸನ್ನು ನಿಮಗೋಸ್ಕರ ಇಲ್ಲಿ ನಾನು ಕೊಟ್ಟಿದ್ದೇನೆ. 3ಕ್ಕೂ ಯಾರು ಸರಿಯಾಗಿರೋ ಆನ್ಸರನ್ನು ಕಮೆಂಟ್ ಮಾಡ್ತಿರೋ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಆರ್ಟಿಕಲ್ಸನ್ನು ಕಲೀಲಿಕ್ಕೆ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೆಚ್ಚಿನ ಗ್ರಾಮರ್ ಲೆಸನ್ಸನ್ನು ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಗ್ರಾಮರ್ ಲೆಸನ್ನೊಂದಿಗೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.